ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರುವಾಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು, ತಿಳ್ಕೊಳಕ್ಕೆ 10 ಪರೀಕ್ಷೆಗಳು. ನಾನು ಅಮೃತ ಬಿಂದು ತಗೊಳಕ್ಕೆ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ಕಾಂಗ್ರೆಸ್ ಹಾಗೆ ಮೈತ್ರಿ ಪಕ್ಷಗಳ ನಡುವೆ ಇದೀಗ ಬಿಡದಿ ಟೌನ್ಶಿಪ್ ಜಟಾಪಟಿ ಜೋರಾಗ್ತಾ ಇರುವಂಥದ್ದು. ರೈತರ ಹೋರಾಟಕ್ಕೆ ಬೆಂಬಲ ನೀಡಿರುವಂತಹ ಬಿಜೆಪಿ ಹಾಗೆ ಜೆಡಿಎಸ್ ಪಕ್ಷಗಳು ಇವತ್ತು ಬಿಜೆಪಿಯ ನಿಯೋಗ ಕೂಡ ಬಿಡದಿಗೆ ಭೇಟಿ ಕೊಡೋದಕ್ಕಿದೆ. ಬಿಜೆಪಿ ಹಾಗೂ ಜೆಡಿಎಸ್ನ ವಿರುದ್ಧ ಇದೀಗ ಕಾಂಗ್ರೆಸ್ ಪೋಸ್ಟರ್ ವಾರನ್ನು ಶುರು ಮಾಡಿದೆ. ಇವತ್ತು ಬಿಡದಿಗೆ ಬಿಜೆಪಿ ನಿಯೋಗ ಭೇಟಿ ಕೊಡೋದಕ್ಕಿದೆ. ಹೀಗಾಗಿ ಕಾಂಗ್ರೆಸ್ ಪೋಸ್ಟರ್ ಅಭಿಯಾನವನ್ನು ಆರಂಭಿಸಿದೆ. ಯೋಜನೆಯ ವಿರುದ್ಧ ಪಾದಯಾತ್ರೆಗೆ ಜೆಡಿಎಸ್ ಕೂಡ ಕರೆ ಕೊಟ್ಟಿರುವಂಥದ್ದು. 21ನೇ ತಾರೀಕು ಪಾದಯಾತ್ರೆಗೆ ಕರೆ ನೀಡಿರುವಂತಹ ಜೆಡಿಎಸ್ ವಿರುದ್ಧವೂ ಕೂಡ ಪೋಸ್ಟರ್ ಅನ್ನು ಹಾಕಿ ವ್ಯಂಗ್ಯ ಮಾಡಲಾಗಿದೆ. ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ವಿರುದ್ಧ ವ್ಯಂಗ್ಯ ಪೋಸ್ಟ್ ಮಾಡಿ ಕಾಂಗ್ರೆಸ್ ಬಿಡದಿಯ ಹಲವು ಕಡೆಗಳಲ್ಲಿ ಪೋಸ್ಟರ್ಗಳನ್ನು ಅಂಟಿಸಿ ಮೈತ್ರಿ ಪಕ್ಷಕ್ಕೆ ಟಾಂಗ್ ಕೊಡುವ ಪ್ರಯತ್ನವನ್ನು ಮಾಡಿದೆ. ಬಿಡದಿಯ 3 ಗ್ರಾಮಗಳ ವ್ಯಾಪ್ತಿಯಲ್ಲಿ, ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಸುಮಾರು 534 ಎಕರೆಯಷ್ಟು ಭೂಮಿಯನ್ನು ಬಿಡದಿ ಟೌನ್ಶಿಪ್ಪಿಗೋಸ್ಕರ ವಶಪಡಿಸಿಕೊಳ್ಳೋದಕ್ಕೆ ಈಗಾಗಲೇ ಸರ್ಕಾರ ಅನುಮೋದನೆಯನ್ನು ಕೊಟ್ಟಾಗಿದೆ, ಭೂಸ್ವಾಧೀನ ಮಾಡಿಕೊಳ್ಳೋದಕ್ಕೆ. ಇದನ್ನು ವಿರೋಧಿಸಿ ಜೆಡಿಎಸ್ ಈಗಾಗಲೇ ಒಂದು ಸುತ್ತಿನ ಪ್ರತಿಭಟನೆಯನ್ನು ಕೂಡ ನಡೆಸಿದೆ. ಖುದ್ದು ನಿಖಿಲ್ ಕುಮಾರಸ್ವಾಮಿ ಅವರು ಆ 3 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದರು. ಸುದ್ದಿಗೋಷ್ಠಿಯನ್ನು ಮಾಡಿ ಕಾಂಗ್ರೆಸ್ನ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು. ಹಾಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ವಾಗ್ದಾಳಿಯನ್ನು ನಡೆಸಿದರು. ಅದಾದ ಬಳಿಕ ಜೆಡಿಎಸ್ನ ಮಹಿಳಾ ಘಟಕದ ಸದಸ್ಯರು ಸೇರಿದಂತೆ ಆ 3 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಹಿಳೆಯರು ಪಾದಯಾತ್ರೆಯನ್ನು ಮಾಡಿದರು. ಹಲವು ಪ್ರತಿಭಟನೆಗಳು ನಡೆದವು. ಮತ್ತೊಂದೆಡೆ ಈ ಹಿಂದೆ ಒಮ್ಮೆ ಆರ್ ಅಶೋಕ್ ಅವರು ಕೂಡ ಬಿಡದಿಗೆ ಭೇಟಿಯನ್ನು ನೀಡಿ ಅಲ್ಲಿ ರೈತರ ಜೊತೆಯಲ್ಲಿ ಚರ್ಚೆ ಮಾಡಿ ಬಂದಿದ್ದರು. ಅದಾದ ಮೇಲೆ ಬಿ ಜೆ ಪಿ ನಾಯಕರ ನಿಯೋಗ ಇವತ್ತು ಭೇಟಿ ನೀಡುತ್ತೆ ಅಂತೇಳಿ ಮಾಹಿತಿ ಇದೆ. ಕೆಲವೇ ಹೊತ್ತಲ್ಲಿ ಅವರು ಕೂಡ ಬಿಡದಿಗೆ ತೆರಳುತ್ತಾರೆ ಅಂತೇಳಿದೆ. ಹೀಗಾಗಿ ಇದೀಗ ಕಾಂಗ್ರೆಸ್ ಇದಕ್ಕೆ ಕೌಂಟರ್ ಕೊಡೋದಕ್ಕೆ ಮುಂದಾಗಿದೆ. ಬಿಡದಿ ಟೌನ್ಶಿಪ್ ಮಾಡಿಯೇ ಸಿದ್ಧ ಅಂತೇಳಿ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇರುವಂತಹ ಕಾಂಗ್ರೆಸ್ ಸರ್ಕಾರ ಇದೀಗ ಕಾಂಗ್ರೆಸ್ನ ಕಾರ್ಯಕರ್ತರು ಅಲ್ಲಿ ಪೋಸ್ಟರ್ಗಳನ್ನು ಅಂಟಿಸುವ ಮೂಲಕ ಬಿಜೆಪಿ ಮತ್ತು ಜೆಡಿಎಸ್ನ ನಾಯಕರಿಗೆ, ದೋಸ್ತಿ ನಾಯಕರಿಗೆ ಕೌಂಟರನ್ನು ಕೊಡ್ತಾ ಇರುವಂಥದ್ದು. ನಮ್ಮ ಪ್ರತಿನಿಧಿ ಮೋಹನ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮೋಹನ್, ಭೂಮಿಯ ಹೋರಾಟದಿಂದ ಈಗ ಪೋಸ್ಟರ್ ವಾರ್ಗೆ ಕನ್ವರ್ಟ್ ಆಗ್ತಾ ಇದೆ. ಬಿಜೆಪಿ ಹಾಗೆ ಜೆಡಿಎಸ್ ನಾಯಕರ ವಿರುದ್ಧ ಆರೋಪಗಳನ್ನು ಮಾಡಿ ಪೋಸ್ಟರ್ಗಳನ್ನು ಹಾಕ್ತಾ ಇರುವಂಥದ್ದು. ಏನೆಲ್ಲ ಮಾಹಿತಿ ಇದೆ ಮೋಹನ್? ಖಂಡಿತ ನವೀನ್, ಏನು ಈ ಒಂದು ಬಿಡದಿ ಟೌನ್ಶಿಪ್ ನ ಜಟಾಪಟಿ ಸಾಕಷ್ಟು ತಾರಕಕ್ಕೆ ಇರ್ತಕ್ಕಂಥದ್ದು. ಇಲ್ಲಿವರೆಗೂ ಏನೋ ಬರೀ ಪ್ರತಿಭಟನೆ ಹೋರಾಟಗಳು ನಡೀತಾ ಇತ್ತು. ಈಗ ಬಿಜೆಪಿಯ ನಾಯಕರ ಒಂದು ನಿಯೋಗ ಕೂಡ ಇಲ್ಲಿಗೆ ಬಂದು ಒಂದು ತನಿಖಾ ವರದಿಯನ್ನ ಮಾಡ್ಲಿಕ್ಕೆ ಈಗಾಗಲೇ ಇವತ್ತು ಬರ್ಲಿಕ್ಕೆ ಈಗಾಗಲೇ ಶುರು ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನವರು ಕೂಡ ಒಂದು ಪೋಸ್ಟರ್ ಅನ್ನ ಅಂಟಿಸೋ ಮೂಲಕ ಕಾಂಗ್ರೆಸ್ನ ಪೋಸ್ಟ್ ವಾರ್ ನ ಕೂಡ ಶುರು ಮಾಡಿರ್ತಕ್ಕಂಥದ್ದು. ಅಂದ್ರೆ ಸಾಕಷ್ಟು ಟೀಕೆಗಳನ್ನ ಕೂಡ ಮಾಡಿದೆ. ಈ ಪೋಸ್ಟರ್ ನಲ್ಲಿ ಬಿಡದಿ ಟೌನ್ಶಿಪ್ ಅನ್ನ ಮಾಡ್ಲಿಕ್ಕೆ ಏನೋ ಬರ್ತಾ ಇರ್ತಕ್ಕಂತ ನಿಯೋಗಕ್ಕೆ ಈಗಾಗಲೇ ಪೋಸ್ಟರ್ ಅಭಿಯಾನ ಕೂಡ ಶುರು ಮಾಡಿದೆ. ಯೋಜನೆ ವಿರುದ್ಧ ಪಾದಯಾತ್ರೆಯನ್ನು ಕೂಡ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಕರೆ ಕೊಟ್ಟವ್ರೆ. ಆದ್ರೆ ಎಲ್ಲೋ ಒಂದ್ ಕಡೆ ಈ ಬಿಡದಿ ಪೋಸ್ಟರ್ ಏನಿದೆ, ಈ ಒಂದು ಪೋಸ್ಟರ್ ನಲ್ಲಿ ನೋಡಿದಂತ ಸಂದರ್ಭದಲ್ಲಿ ಸಾಕಷ್ಟು ಟೀಕೆಗಳು ಕಾಂಗ್ರೆಸ್ ನಿಂದ ವ್ಯಕ್ತ ಆಗಿರ್ತಕ್ಕಂಥದ್ದು. ಅಂದ್ರೆ ಈಗಾಗಲೇ ಬಿಡ್ದಿ ಅಂದ್ರೆ ರೈತರ ಭೂಮಿ ಅಂತ ಕದ್ದಂತ ಆರ್ ಅಶೋಕ್, ಹಾಗೆ ಬಿರಿಯಾನಿ ಕಳ್ಳ, ಅದ್ರ ಜೊತೆಗೆ RTGS ಕಳ್ಳ ಅನ್ನೋ ಒಂದು ಪೋಸ್ಟರ್ ಅನ್ನ ಬಿಜೆಪಿ ವಿರುದ್ಧ ಸಮರವನ್ನ ಸಾರಿದ್ರೆ ಪೋಸ್ಟರ್ ಮೂಲಕ, ಮತ್ತೊಂದೆಡೆ ಬೇನಾಮಿ ಆಸ್ತಿಯನ್ನ ಹೊಡೆಯಲಿಕ್ಕೆ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಹಾಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಕೈ ಹಾಕಿದ್ದಾರೆ ಅನ್ನೋ ಒಂದು ಪೋಸ್ಟರ್ ಅನ್ನ ಅಂಟಿಸುವ ಮೂಲಕ ಕಾಂಗ್ರೆಸ್ ತನ್ನ ಅಭಿಯಾನವನ್ನ ಕೂಡ ಶುರು ಮಾಡಿದೆ. ಹೀಗಾಗಿ ಸಾಕಷ್ಟು ಪೋಸ್ಟರ್ ವಾರ್ಗಳು ಕೂಡ ಹೆಚ್ಚಿಗೆ ಆಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಮತ್ತಷ್ಟು ತಾರಕಕ್ಕೆ ಏರ್ತಾ ಈ ಬಿಡದಿ ಟೌನ್ಶಿಪ್ ಅನ್ನೋದು ಕೂಡ ಸಾಕಷ್ಟು ಕುತೂಹಲವನ್ನು ಮೂಡಿಸಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಇಲ್ಲಿವರೆಗೂ ಕೂಡ ರೈತರು ಮಾತ್ರ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಈಗ ಯಾವಾಗ ರಾಜಕೀಯ ನಾಯಕರು ಕೂಡ ಈ ಒಂದು ಬಿಡದಿ ಟೌನ್ಶಿಪ್ ಅನ್ನ ವಿರೋಧ ಮಾಡ್ಲಿಕ್ಕೆ ಮುಂದಾದ್ರು, ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಮೈತ್ರಿ ಪಕ್ಷಗಳ ಮೇಲೆ ಕಾಂಗ್ರೆಸ್ನವರು ಕೂಡ ಈಗಾಗಲೇ ಮುಗಿಯನ್ನ ಬಿದ್ದಿರ್ತಕ್ಕಂಥದ್ದು. ಈ ಹಿಂದೆನೂ ಕೂಡ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳು ಕೂಡ ಕೇಳಿ ಬರ್ತಾ ಇತ್ತು. ಆದ್ರೆ ಈಗ ಸದ್ಯ ಪೋಸ್ಟರ್ ವಾರನ್ನ ಮಾಡೋ ಮೂಲಕ ತಮ್ಮ ಆಕ್ರೋಶವನ್ನು ಕೂಡ ಕಾಂಗ್ರೆಸ್ ಈಗಾಗಲೇ ಹೊರ ಹಾಕಿರ್ತಕ್ಕಂಥದ್ದು. ನವೀನ್, ಮೋಹನ್ ಇಲ್ಲಿ ಥ್ಯಾಂಕ್ ಯು ಮೋಹನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.